इस वक्त की बड़ी खबर यह है कि बेलगाम में बैनुल अक़वामी सतह पर यानी इंटरनेशनल लेवल पर जाली कॉल सेंटर चला रहे 33 अफराद को पुलिस ने हिरासत में लिया है। शहर के बॉक्साइट रोड पर वाक़ा कुमार हॉल की इमारत में चल रहे कॉल सेंटर पर पुलिस ने छापामारी कर 33 अफराद को हिरासत में लिया है। आज बेलगाम पुलिस कमिश्नर भूषण गुलाब राव ने प्रेस कॉन्फ्रेंस के जरिए इसकी इत्तला दी है। आपने बताया कि छापामारी में पुलिस को 37 लैपटॉप और 37 मोबाइल दस्तयाब हुए हैं और 33 अफराद को हिरासत में लिया गया है, जो मुल्क के मुख्तलिफ रियासतों जैसे आसाम, गुजरात, हिमाचल प्रदेश, झारखंड, महाराष्ट्र, मेघालय, नागालैंड, राजस्थान, उत्तर प्रदेश, उत्तराखंड, वेस्ट बंगाल से ताल्लुक़ रखते हैं। इनमें एक शख्स नेपाल से भी है। पुलिस कमिश्नर ने बताया कि ये लोग बेलगाम में बैठकर अमेरिका के लोगों को धोखा देकर उनसे ऑनलाइन रुपए ऐंठने का काम कर रहे थे। उनके पास तकरीबन 11 अलग अलग स्क्रिप्ट्स यानी धोखा देने और फंसाने वाली कहानियां भी थीं। उनके पास अमेरिका शहरियों की तफसीलात भी मिली हैं। ये मुख्तलिफ कंपनियों के सॉफ्टवेयर्स भी इस्तेमाल कर रहे थे। आपने बताया कि यह एक बड़ी गैंग है। इनके मास्टरमाइंड एक गुजरात और एक वेस्ट बंगाल में है। पुलिस उन तक भी रसाई की कोशिश कर रही है। बेलगाम शहर में फ्रॉड कॉल सेंटर का ये पहला मामला सामने आया है। हिरासत में लिए लैपटॉप और मोबाइल्स की तफसील से जांच किए जाने की इत्तला भी पुलिस कमिश्नर ने दी है। आपने कहा कि अब तक कितने अफराद इनके जाल में फंसे हैं, इस बात की तहकीक की जा रही है। फिलहाल हमने कई लोगों को इनके जाल में फंसने से बचा लिया है। इस कॉल सेंटर से रोज़ाना 100 कॉल्स किए जाने की इत्तला भी दी गई है। डीसीपी नारायण बर्मनी के सरपरस्ती में एसीपी राघु, इंस्पेक्टर गड्डेकर, इंस्पेक्टर उस्मान औटी और उनकी टीम ने इस जॉली ऑनलाइन सेंटर का पर्दाफाश करने में कामयाबी हासिल की है। कुल मिलाकर इसे एक बड़ा स्कैम माना जा रहा है। पुलिस मजीद तफ्तीश में जुट गई है। तहकीक के बाद इस मामले से जुड़े मजीद तफसीलात जारी किए जाएंगे। ಮೂರು ದಿನ ಮುಂಚೆ ನಮಗೆ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಒಂದು ಪತ್ರ ಬಂತು, ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ. ಹಾಗೇನೆ ನಿನ್ನೆ ಒಂದು ಅನಾಮಧೇಯ ಅರ್ಜಿ ಕೂಡ ನಮಗೆ ಬಂದಿತ್ತು. ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಸೊ ಖಚಿತವಾದ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರದ್ದು ನೇತೃತ್ವ ನಮ್ಮ ಎಸಿಪಿ ಸೈಬರ್ ಮತ್ತು ಕ್ರೈಮ್, ಎಸಿಪಿ ಕ್ರೈಮ್ ಶ್ರೀ ರಘು, ನಮ್ಮ ಮಾಳಮಾರುತಿ ಮತ್ತು PI ಸೈಬರ್ ಶ್ರೀ ಗಡ್ಡೇಕರ್ ಮತ್ತು APMC ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು, ನಮ್ಗೆ ಏನು ಬಂದಿತ್ತು, ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್, ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು, ಅದು ಗೊತ್ತಾಯಿತು. ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೋಸೆಸ್ ನಡೆದಿದ್ದಾರೆ. ನೀವು ನೋಡ್ಬೋದು, ಇದು 37 ಲ್ಯಾಪ್ಟಾಪ್ಸ್, 37 ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ. ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು. ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ. ಒಟ್ಟು 33 ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ. ಈ 33 ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ. ಆಸಾಮ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್, ಒಬ್ಬ ನೇಪಾಳದವನು ಕೂಡ ಇದ್ದಾನೆ ಇದರಲ್ಲಿ, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್. ಈ
ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆ ಇಂಟ್ರೋಗೇಷನ್ ಏನು ಮಾಡಿದ್ದಾರೆ, ಆ ಇಂಟ್ರೋಗೇಷನ್ ನಲ್ಲಿ ಬಹಳ ಶಾಕಿಂಗ್ ರಿವಿಲೇಷನ್ ನಮಗೆ ಸಿಕ್ಕಿದೆ. ಈ 33 ಜನ ಏನ್ ಮಾಡ್ತಾರೆ ಅಂದ್ರೆ 11 ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಇವ್ರ ಹತ್ರ. ಸ್ಕ್ರಿಪ್ಟ್ಸ್ ಅಂದ್ರೇನು ಕಥೆ. ಈ ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದ್ರೆ, ಐ ಜಸ್ಟ್ ಟೆಲ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್. ಈ ಎಲ್ಲ ಮೋಸ ಇವರು ಅಮೆರಿಕನ್ ಸಿಟಿಸನ್ಸ್ಗೆ ಮಾಡ್ತಾ ಇದ್ದಾರೆ. ದಟ್ಸ್ ವೈ ಇಟ್ಸ್ ಇಂಟರ್ನ್ಯಾಷನಲ್ ಫ್ರಾಡ್ ರ್ಯಾಕೆಟ್. ಅಮೆರಿಕನ್ ಸಿಟಿಸನ್ಸ್ದು ಮಾಹಿತಿ ಇವರ ಹತ್ರ ಇರುತ್ತೆ. ನಾವು ಅದಾಗ ಪೂರ್ತಿ ಲೆಕ್ಕ ತಗೊಳ್ತಾ ಇದ್ದೀವಿ. ಆ ಸಿಟಿಸನ್ಸ್ಗೆ ಒಂದು ಮೆಸೇಜ್ ಹೋಗುತ್ತೆ, ಈ ನಿಮಗೆ ಒಂದು ನೀವು ಈ ಆರ್ಡರ್ ಮಾಡಿ ಈ ಪಾರ್ಸಲ್ ನಿಮಗೆ ಬರ್ತಾ ಇದೆ, ನೀವು ಈ ಆರ್ಡರ್ ಮಾಡಿಲ್ಲ ಅಂದ್ರೆ ಈ ನಂಬರ್ಗೆ ಕರೆ ಮಾಡಿ. ಆ ಕಾಲ್ ಇವರ ಕಂಪ್ಯೂಟರಲ್ಲಿ ಲ್ಯಾಂಡ್ ಆಗುತ್ತೆ. ಅವರು ಪ್ಯಾನಿಕಲ್ಲಿ ಮಾಡ್ತಾರೆ ಕಿ ನಾನು ಐಫೋನ್ ಏನು ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನು ಬುಕ್ ಮಾಡಿಲ್ಲ ಅಂತ. ಆವಾಗ ಇವರು ಆ ಕಾಲ್ ಪಿಕಪ್ ಮಾಡ್ತಾರೆ. ಇವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ, ಅದರಲ್ಲಿ ಆ ಕಾಲ್ ಜೊತೆಗೆ ಅವರ ವಿಕ್ಟಿಮ್ದು ಹೆಸರು ಮತ್ತು ಅಡ್ರೆಸ್ ಇರುತ್ತೆ. ಸೊ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಇವರು ಹೇಳ್ತಾರೆ, ಯುವರ್ ನೇಮ್ ಇಸ್ ಜಾನ್, ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್. ಅವನಿಗೊಂದು ನಂಬಿಕೆ ಬರುತ್ತೆ. ದೆನ್ ಇವರು ಹೇಳ್ತಾರೆ, ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದಿರಿ. ಅವರು ವಿಕ್ಟಿಮ್ ಹೇಳ್ತಾರೆ, ಇಲ್ಲ ನಾನು ಆರ್ಡರ್ ಮಾಡಿಲ್ಲ. ದೆನ್ ಇವರು ಹೇಳ್ತಾರೆ, ಇಲ್ಲ ಇಲ್ಲ ನಿಮ್ಮ ಅಕೌಂಟಿಂದ ದುಡ್ಡು ಕಡಿಮೆ ಆಗುತ್ತೆ, ನಾನು ನಿಮಗೆ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ತೀನಿ ಅಂತ. ದೆನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ. ಅವನು ಇವರ ಹತ್ರ ಇವ್ರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ. ಅವರು ಹೇಳ್ತಾರೆ, ಫಸ್ಟ್ ನಾವು ನಿಮಗೆ ವೆರಿಫಿಕೇಶನ್ ಮಾಡಬೇಕು. ಆ ವೆರಿಫಿಕೇಶನ್ ಮಾಡುವಾಗ ನಂಬರ್ ವಗೇರಾ ಹೇಳ್ತಾರೆ. ಮತ್ತೆ ಅವರಿಗೆ ಕೇಳ್ತಾರೆ, ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ. ಇಲ್ಲಿ ಕೂಡ 2 ಮೋಡಸ್ ಇತ್ತು. $3,000-4,000 ಇದ್ರೆ ಒಂದು ಜೂನಿಯರ್ ಮೆಂಬರ್, ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ರೆ ಸೀನಿಯರ್ ಮೆಂಬರ್ ಆ ಕಾಲ್ಗೆ ಹ್ಯಾಂಡಲ್ ಮಾಡ್ತಾ ಇದ್ದ. ಮತ್ತು ದುಡ್ಡು ಇದ್ರೆ ದೆನ್ ಅವರು ಹೇಳ್ತಾ ಇದ್ರು, ನಾವು ಪ್ರಯತ್ನ ಮಾಡ್ತೀವಿ ನಿಮ್ದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡಕ್ಕೆ, ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನ್ ಮಾಡಿ, ನೀವು ವಾಲ್ಮಾರ್ಟ್ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ, ಮತ್ತು ಅಲ್ಲಿ ಸ್ಕ್ರಾಚ್ ಕಾರ್ಡ್ನಲ್ಲಿ ಏನು ನಂಬರ್ ಇರುತ್ತೆ ಅದು ನಮಗೆ ಕಳಿಸ್ಕೊಡಿ. ಆ ನಂಬರ್ ಇವರಿಗೆ ಬಂತು ಅಂದ್ರೆ ಆ ದುಡ್ಡು ಇವ್ರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ದಿಸ್ ಇಸ್ ಜಸ್ಟ್ ಒನ್ ಮೋಡಸ್. ಇದೇ ತರ ನಾವು ಫೆಡರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ, ನಿಮ್ಮ ನಂಬರ್ ಹ್ಯಾಕ್ ಆಗಿದೆ, ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ, ನಿಮ್ಮ ಕಂಪ್ಯೂಟರ್ಗೆ ನಮಗೆ ಆಕ್ಸೆಸ್ ಕೊಡಿ. ಆ ಎಲ್ಲ ಈ ತರ ಮಾಡಿಕೊಂಡು ದೇ ವೇರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡೀಟೇಲ್ಸ್ ಫ್ರಮ್ ದಿಸ್ ಅಮೆರಿಕನ್ ಪುವರ್ ಸಿಟಿಸನ್ಸ್ ಅಂಡ್ ದೇ ಆರ್ ಚೀಟಿಂಗ್ ದೆಮ್. ಇವರದು ನಾವು ನಿನ್ನೆ ಈ ರೇಡ್ ಕಂಡಕ್ಟ್ ಮಾಡುವಾಗ I4Cಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅಲ್ಲಿಂದ SOP ವಗೇರಾ ತರಿಸಿದ್ದೀವಿ. ಅಲ್ಲಿದು ಅಧಿಕಾರಿಗಳಿಗೆ ಕೂಡ ಕನ್ಸಲ್ಟೇಷನ್ ತಗೊಂಡಿದ್ದೀವಿ. ಇಲ್ಲಿ ಲೋಕಲ್ ನಮ್ದು ಒಂದು IT ಫರ್ಮ್ ಇದೆ, ಅವರಿಗೆ ಅವರ ಸಹಾಯ ಕೂಡ ಪಡೆದಿದ್ದೀವಿ. ಅವರದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ VoIP ಸಾಫ್ಟ್ವೇರ್ಸ್ ಬೇರೆ ಬೇರೆ ಕಂಪನಿದು ಎಕ್ಸ್ಲೈಟ್, ಐಬಿಎಂ, ಝೋಪಿಯರ್ಸ್, ಈ VoIP ವಾಯ್ಸ್ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ದು ಇಂಟರ್ನ್ಯಾಷನಲ್ ಕಾಲ್ ರಿಸೀವ್ ಮಾಡಬೇಕಾದ್ರೆ, ಯಾಕಂದ್ರೆ ಯಾರಿಗೆ ಡೌಟ್ ಬಂತು ಅಂದ್ರೆ ಅದು ಇವರು VoIP ಕಾಲ್ ಬಳಸ್ತಾ ಇದ್ರು. ಮತ್ತು VPN ಕೂಡ ಚೆಕ್ ಮಾಡಿದೀವಿ. ಇವ್ರ ಕಂಪ್ಯೂಟರ್ ಬೆಳಗಾವಿ ನಲ್ಲಿ ಯಾವ VPN ಬಳಸಲಾಗಿದೆ ಅಂದ್ರೆ ಅರ್ಬನ್ VPN ಇವರು ಬಳಸ್ತಾ ಇದ್ರು. ಆ VPN ನೀವು ಬಳಸಿದರೆ ನೀವು ನಿಮ್ಮ ಲೊಕೇಶನ್ ಏನ್ ಬೇಕು ತೋರಿಸಬಹುದು. ನೀವು ಇಂಗ್ಲೆಂಡ್ ನಲ್ಲಿ ಇದ್ದೀರಿ, ಚೈನಾನಲ್ಲಿ ಇದ್ದೀರಿ, ಏನು ಬೇಕು ನೀವು ತೋರಿಸಬಹುದು. ಸೊ ಇದು ದೊಡ್ಡದು ಗ್ಯಾಂಗ್ ಇದೆ. ಇಲ್ಲಿದು ಇವರ ಇಂಟ್ರಾಗೇಷನ್ ಪ್ರಕಾರ ಈ ದೊಡ್ಡದು ಕಾಲ್ ತಗೊಳ್ಳೋರು ಒಬ್ರು ಗುಜರಾತ್ ನಲ್ಲಿ ಇದ್ದಾರೆ ಮತ್ತು ಇಬ್ರು ವೆಸ್ಟ್ ಬೆಂಗಾಲ್ ನಲ್ಲಿ ಇದ್ದಾರೆ. ಸೊ ಈಗ ಆ ಇಬ್ರು ಮಾಸ್ಟರ್ ಮೈಂಡ್ಸ್ಗೆ ದಸ್ತಗಿರಿ ಮಾಡುವುದು ಬಾಕಿ ಇದೆ. ನಮ್ಮ ಮಾಹಿತಿ ಪ್ರಕಾರ ಇದು ಮೊದಲನೇ ಈ ತರ ಕಾಲ್ ಸೆಂಟರ್ ಫ್ರಾಡ್ ನಮ್ಮ ಬೆಳಗಾವಿ ನಗರದಲ್ಲಿ ಆಗಿದೆ. ಬರುವ ದಿನಗಳಲ್ಲಿ ನಮ್ದು ಪ್ರಯಾರಿಟಿ ಇರುತ್ತೆ ಈ ಎಲ್ಲ ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳು ಇಮೇಜಿಂಗ್ ಮಾಡ್ಕೊಂಡು ಇದರದ್ದು ಅನಾಲಿಸಿಸ್ ಮಾಡಬೇಕು ಮತ್ತು ಇವರು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಅದು ಕೂಡ ನೋಡಬೇಕು. ನಾವು ಸೆಕ್ಷನ್ಸ್ ನಾವು ಮೊದಲನೇ FIR ಮಾಡಿದಾಗ ಐಡೆಂಟಿಟಿ ಥೆಫ್ಟ್ ಮತ್ತು ಚೀಟಿಂಗ್ ಬೈ ಪರ್ಸೋನೇಷನ್ 66C ಮತ್ತು 66D ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಹಾಕಿದೀವಿ. ಬಟ್ ಇವರ ಜೊತೆಗೆ ಮಾತಾಡಿದ ಮೇಲೆ ಇದು ಇಂಟರ್ನ್ಯಾಷನಲ್ ಡೈಮೆನ್ಷನ್ ಇದೆ ಗೊತ್ತಾಗಿದ ಮೇಲೆ ನಾವು 75 ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಅದರಲ್ಲಿ ಜೂರಿಸ್ಡಿಕ್ಷನ್ ಆಫ್ ಆಫೆನ್ಸ್ ಔಟ್ಸೈಡ್ ದ ಇಂಡಿಯಾ ಆಕ್ಟ್ ಪ್ರಕಾರ ಇದೆ. 48 ಮತ್ತು 49 ಭಾರತೀಯ ನ್ಯಾಯ ಸಂಹಿತ ಅಬೇಟ್ಮೆಂಟ್ ಆಫ್ ಆಫೆನ್ಸಸ್ ಔಟ್ಸೈಡ್ ದ ಇಂಡಿಯಾ ಆ ಸೆಕ್ಷನ್ ಕೂಡ ಹಾಕ್ತೀವಿ. 42 ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಆಕ್ಟ್, ಇದರ ಪ್ರಕಾರ ಟ್ಯಾಂಪರಿಂಗ್ ವಿತ್ ದ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಮತ್ತು ಎಸ್ಟಾಬ್ಲಿಷಿಂಗ್ ನೆಟ್ವರ್ಕ್ ವಿದೌಟ್ ಆಥರೈಸೇಷನ್ ಆ ಸೆಕ್ಷನ್ ಇದೆ. ಈ ಸೆಕ್ಷನ್ ನಲ್ಲಿ 50 ಲಕ್ಷವರೆಗೆ ಪೆನಲ್ಟಿ ಇದೆ. ಸೊ ಈ ಸೀರಿಯಸ್ ಸೆಕ್ಷನ್ ಮತ್ತು ಆರ್ಗನೈಸ್ ಕ್ರೈಮ್, BNS ನಲ್ಲಿ ಆರ್ಗನೈಸ್ ಕ್ರೈಮ್ ಒಂದು ಸೆಕ್ಷನ್ ಇದೆ. ಆ ಎಲ್ಲ ಸೆಕ್ಷನ್ ಈ ಕೇಸ್ನಲ್ಲಿ ನಾವು ಹಾಕ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಇಟ್ಸ್ ಅ ಬಿಗ್ ವರ್ಕ್ ಫಾರ್ ಅಸ್. ಬಟ್ ಸಮಾಧಾನ ಏನಿದೆ ಅಂದ್ರೆ
ಈ ರೇಡಿಂದ ಅಟ್ಲೀಸ್ಟ್ ನಾವು 100-200 ಫ್ರಾಡ್ ಮುಂದಿನ ಬರುವ ದಿನದಲ್ಲಿ ಆಗಬಹುದಾಗಿತ್ತು. ಅದು ನಾವು ನಿಲ್ಸಿದೀವಿ. ಇದು ಸ್ಕೇಲ್ ಎಷ್ಟು ಡೇಂಜರಸ್ ಇದೆ ಅಂದ್ರೆ ಪ್ರತಿಯೊಬ್ಬ ಈ 33 ಯಾರು ಜನ ಇದ್ರು ದಿನಕ್ಕೆ ಇವನು 100 ಕಾಲ್ಸ್ ಮಾಡ್ತಾ ಇದ್ದ. ಯು ಜಸ್ಟ್ ಮಲ್ಟಿಪ್ಲೈ ಇಟ್, ಹೌ ಮೆನಿ ಕಾಲ್ಸ್ ಪರ್ ಡೇ, ಹೌ ಮೆನಿ ಕಾಲ್ಸ್ ಇನ್ ಅ ಮಂತ್ ಅಂಡ್ ಹೌ ಮೆನಿ ಕಾಲ್ಸ್ ಇನ್ ಅ 1 year. ಸೊ ನಮ್ಮ DCP ಲಾ ಅಂಡ್ ಆರ್ಡರ್ ಶ್ರೀ ನಾರಾಯಣ್ ಭರ್ಮನಿ ಅವರ ನೇತೃತ್ವದಲ್ಲಿ ನಮ್ಮ ACP ರಘು, ಇನ್ಸ್ಪೆಕ್ಟರ್ ಗಡ್ಡೇಕರ್, ನಮ್ಮ ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ಅವರ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಇವರಿಗೆ ಒಂದು ರಿವಾರ್ಡ್ ಕೂಡ ಘೋಷಣೆ ಮಾಡ್ತೀವಿ. ಇದು ನಾವು